ನಮಸ್ಕಾರ ಸ್ನೇಹಿತರೆ, ವಿಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬಿಕಾಮ್ 5th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 1 ಒಳಗಡೆ ಇರುವಂತಹ 4ನೇ ಅಧ್ಯಾಯ 4th ಯೂನಿಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದು ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಸೊ ಮೊದಲಿಗೆ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಾಪರ್ಟಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಫಸ್ಟ್ಗೆ ಪ್ರಾಪರ್ಟಿ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಂಡರ್ ಸೆಕ್ಷನ್ 22 ಒಳಗಡೆ ಬರ್ತದೆ. ಹಾಗಾದ್ರೆ ವಾಟ್ ಯು ಮೀನ್ ಬೈ ದಟ್? ಬಿಲ್ಡಿಂಗ್ ಅಥವಾ ಲ್ಯಾಂಡ್, ಯಾವುದೋ ಒಂದು ಪ್ರಾಪರ್ಟಿ, ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಒಂದು ಕಂಪೌಂಡ್ ಏರಿಯಾದೊಳಗಡೆ ಅಂದ್ರೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾದೊಳಗಡೆ ಅದಿತ್ತು ಅಂತಂದ್ರೆ ಅದನ್ನ ನಾವು ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದ್ರೆ ಇಟ್ ಮೀನ್ಸ್ building or land attached to such a building, land may be in the form of compound forming part of the building ಅಂತ ಹೇಳ್ತಾರೆ. ಅಂದ್ರೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂದ್ರೆ ಒಂದು ಕಂಪೌಂಡ್ ಏರಿಯಾದಲ್ಲಿ ಒಂದು ಮನೆ ಅಥವಾ ಲ್ಯಾಂಡ್ ಏನಾದ್ರೂ ಇತ್ತು ಅಂತಂದ್ರೆ ಇದನ್ನ ನಾವು ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಈ ಪ್ರಾಪರ್ಟಿಯ ಒಂದು ಕಂಟೆಂಟ್ ಅನ್ನ ನೋಡಿದಾಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೌಸ್ ಅಂತ ಹೇಳ್ತಾರೆ. ಹೌಸ್ ಪ್ರಾಪರ್ಟಿ ಅಂದ ತಕ್ಷಣ ನಾವು ಬಿಲ್ಡಿಂಗ್ ಅಂತೇಳಿ ನಾವು ಕರಿಬಹುದು. ಹಾಗಿದ್ರೆ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತದೆ. ಆನ್ಯುವಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಿದ್ರೆ ಈ ಆನ್ಯುವಲ್ ವ್ಯಾಲ್ಯೂ ಅನ್ನ ನಾವು ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ, ಸೊ ಅದಕ್ಕೊಂದು ಫಾರ್ಮ್ಯಾಟ್ ಅದ. ಆ ಫಾರ್ಮ್ಯಾಟ್ ಅನ್ನ ನಾವು ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ನೋಡ್ತೇವೆ. ಸೊ ಈ ಒಂದು ಆನ್ಯುವಲ್ ವ್ಯಾಲ್ಯೂ ಇದನ್ನ ನಾವು ಆನ್ಯುವಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಎನಿ ಹೌಸ್ ಪ್ರಾಪರ್ಟಿ, ಯಾವುದೇ ಒಂದು ಹೌಸ್ ಪ್ರಾಪರ್ಟಿ ಅರ್ನಿಂಗ್ ಕೆಪಾಸಿಟಿಯನ್ನ ಹೊಂದಿದ್ರೆ, ಅಂದ್ರೆ ಯಾವುದೇ ಒಂದು ಬಿಲ್ಡಿಂಗು ಅರ್ನಿಂಗ್ ಕೆಪಾಸಿಟಿಯನ್ನ ಹೊಂದಿದ್ರೆ ಅದನ್ನ ನಾವು ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಸೊ ಈ ಆನ್ಯುವಲ್ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ಅದಕ್ಕೊಂದಿಷ್ಟು ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾನ ನಾವು ನೆಕ್ಸ್ಟ್ ವಿಡಿಯೋದೊಳಗಡೆ ನೋಡ್ತೀವಿ. ಅದಕ್ಕಿಂತ ಮೊದಲು ಈ ಹೌಸ್ ಪ್ರಾಪರ್ಟಿ ಅಂತ ಬಂದಾಗ ಈ ಹೌಸ್ ಪ್ರಾಪರ್ಟಿಯನ್ನ ನಾವು ಎರಡು ಕೆಟಗರೈಸ್ ಆಗಿ ನೋಡ್ತೀವಿ. ಒಂದು SOP ಅಂತ ಹೇಳಿ, ಇನ್ನೊಂದು LOP ಅಂತ ಹೇಳಿ. ಹಾಗಾದ್ರೆ SOP ಅಂದ್ರೆ ಏನು, LOP ಅಂದ್ರೆ ಏನು? SOP is nothing but self occupied property. LOP is nothing but let out property. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ಮನೆಯನ್ನ ಕಟ್ಟಿಸಿ ತಾನೇ ತನ್ನ ಸ್ವಂತ ಬಳಕೆಗಾಗಿ ಆ ಮನೆಯನ್ನ ಉಪಯೋಗ ಮಾಡಿಕೊಂಡಿದ್ರೆ ಅದನ್ನ ನಾವು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಅದೇ ಮನೆಯನ್ನ ರೆಂಟಲ್ ಬೇಸ್ ಅಂದ್ರೆ ಬಾಡಿಗೆ ಆಧಾರದ ಮೇಲೆ ಆ ಮನೆಯನ್ನ ಮತ್ತೊಬ್ಬರಿಗೆ ಕೊಟ್ರೆ ಪ್ರತಿ ತಿಂಗಳು ಆ ವ್ಯಕ್ತಿಯಿಂದ ಬಾಡಿಗೆಯನ್ನ ರಿಸೀವ್ ಮಾಡ್ಕೊಳ್ತಿದ್ರೆ ಅದನ್ನ ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಹಾಗಿದ್ರೆ ಈ ಒಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯನ್ನ ತನ್ನ ಸ್ವಂತ ಬಳಕೆಗಾಗಿ ಉಪಯೋಗ ಮಾಡ್ಕೊಳ್ಬಹುದು, ಅಥವಾ ಅವನು ತನ್ನ ಫ್ಯಾಮಿಲಿ ಪರ್ಪಸ್ ಆದ್ರೂ ಕೂಡ ಆ ಒಂದು ಮನೆಯನ್ನ ಯುಟಿಲೈಸ್ ಮಾಡ್ಕೊಂಡಿದ್ರೆ ಅದನ್ನ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಹಾಗಿದ್ರೆ ಲೆಟ್ ಔಟ್ ಪ್ರಾಪರ್ಟಿ ಅಂತಂದ್ರೆ ತಾನು ಆ ಮನೆಯನ್ನ ಕಟ್ಟಿಸಿ ಬೇರೆದವರಿಗೆ ವಾಸ ಮಾಡ್ಲಿಕ್ಕಾಗಿರಬಹುದು, ಅಂದ್ರೆ ರೆಸಿಡೆನ್ಸ್ ಪರ್ಪಸ್ ಆಗಿರ್ಬೋದು, ಅದರ್ವೈಸ್ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು. ಆ ಮನೆಯನ್ನ ಬೇರೆ ಒಬ್ಬ ವ್ಯಕ್ತಿಗೆ ಕೊಟ್ರೆ ಅದನ್ನ ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತ ಕರಿತೀವಿ. ಈ ಪ್ರಾಪರ್ಟಿಯಿಂದ ರೆಂಟ್ ಬರ್ತಿರ್ತದ, ಪಿರಿಯೋಡಿಕಲ್ ವೈಸ್ ರೆಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಿರ್ತಾರ. ಹಾಗಾಗಿ ಅದನ್ನ ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ನೋಡಿದ್ವಿ ನಾವು ಆನ್ಯುವಲ್ ವ್ಯಾಲ್ಯೂ. ಆನ್ಯುವಲ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಗೆ ನಾವು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯನ್ನ ನೋಡೋದಾದ್ರೆ ನಾವ್ ಯಾವಾಗ್ಲೂ ನಾವು ಒಂದು ಮನೆಯನ್ನ ಕಟ್ಟಿಸಿ ಆ ಮನೆಯೊಳಗಡೆ ನಾವು ವಾಸವಾಗಿದ್ರೆ ಅದಕ್ಕೆ ನಾವು ರೆಂಟ್ ಅನ್ನ ಕಟ್ಟಂಗಿಲ್ಲ, ಬಾಡಿಗೆಯನ್ನ ಕಟ್ಟಲ್ಲ. ಹಾಗಾಗಿ ಇಲ್ಲಿರುವಂತ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಯಾವಾಗ್ಲೂ 0 ಆಗಿರ್ತದ, ಅಂದ್ರೆ ನಿಲ್ ಇರ್ತದ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಥವಾ ನೆಟ್ ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗ್ತದ. ಆದ್ರೆ ಲೆಟ್ ಔಟ್ ಪ್ರಾಪರ್ಟಿ ಹಂಗಲ್ಲ. ಲೆಟ್ ಔಟ್ ಪ್ರಾಪರ್ಟಿಗೆ ನಾವು ಆನ್ಯುವಲ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಆನ್ಯುವಲ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕ್ರೈಟೀರಿಯಾ ಇದೆ, ಕೆಲವೊಂದಿಷ್ಟು ಫಾರ್ಮ್ಯಾಟ್ ಅದ. ಅಲ್ಲಿ ಒಂದೊಂದು ಕಂಟೆಂಟ್ ಐಟಮ್ಸ್ ಅನ್ನ ತಗೊಳ್ಬೇಕಾಗ್ತದ. ಅದ್ರ ಜೊತೆಗೆ ನಾವು ಕೆಲವೊಂದಿಷ್ಟು ಡಿಡಕ್ಷನ್ಸ್ ಬರ್ತದ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಪ್ಲಿಕೇಬಲ್ ಆಗ್ತದ. ಈ ಡಿಡಕ್ಷನ್ ಅನ್ನ ಅಪ್ಲೈ ಮಾಡಿ ಫೈನಲಿ ನಾವು ಇನ್ಕಮ್ ಆಫ್ LOP ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ.
ಹಾಗಿದ್ರೆ ಟೈಮ್ಸ್ ಈ SOP ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯನ್ನ ಅಂದ್ರೆ ನಾವು ಆ ಮನೆಯನ್ನ ಕಟ್ಟಲಿಕ್ಕೆ ಲೋನ್ ಅನ್ನ ತಗೊಂಡಿರ್ತೀವಿ. ಈ ಲೋನ್ ಅನ್ನ ಕಂಪಲ್ಸರಿ ನಾವು ಪೇ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ಅನ್ ಲಯಬಿಲಿಟಿ. ಯಾವಾಗ್ಲೂ ನಾವು ಫೈನಾನ್ಸಿಯಲ್ ಟರ್ಮ್ ಕಂಡೀಷನ್ಸ್ ಅಲ್ಲಿ ಲೋನ್ ಅನ್ನ ತಗೊಂಡಿದೀವಿ ಅಂತಂದ್ರೆ ಈ ಲೋನಿಗೆ ಇಂಟ್ರೆಸ್ಟ್ ಚಾರ್ಜ್ ಆಗ್ತದೆ. ಈ ಇಂಟ್ರೆಸ್ಟ್ ಅನ್ನ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನೂ ಪೇ ಮಾಡಬೇಕು, ಅದ್ರ ಜೊತೆಗೆ ಲೆಟ್ ಔಟ್ ಪ್ರಾಪರ್ಟಿನೂ ಕೂಡ ಪೇ ಮಾಡಬೇಕು. ಹಾಗೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಒಳಗಡೆ ಯಾವುದೇ ರೀತಿಯಾದಂತ ಇನ್ಕಮ್ ಇಲ್ಲ ಅಂತಂದ್ರೆ ಹೆಂಗೆ ಆ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾರ ಅಂತಂದ್ರೆ LOP ಇನ್ಕಮ್ ಅನ್ನ ತೆಗೆದುಕೊಂಡು, ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿಯ ಇನ್ಕಮ್ ಅಲ್ಲಿ LOP ಇಂಟ್ರೆಸ್ಟ್ ಅನ್ನ ಪೇ ಮಾಡಿದಾಗ ಫೈನಲಿ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತದ. ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಕಂಪಲ್ಸರಿ ನಾವು ಒಂದು ಫಾರ್ಮ್ಯಾಟ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಅದು ಏನೇನಪ್ಪಾ ಅಂತಂದ್ರೆ ಅದು ಮುನ್ಸಿಪಲ್ ವ್ಯಾಲ್ಯೂ ಆಗಿರ್ಬೋದು, ಫೇರ್ ರೆಂಟ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ರೆಂಟ್ ಆಗಿರ್ಬೋದು, ಆಕ್ಚುಯಲ್ ರೆಂಟ್, ಅನ್ರಿಯಲೈಸ್ಡ್ ರೆಂಟ್, ವೆಕೆನ್ಸಿ ಪೀರಿಯಡ್, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಒಳಗಡೆ ಬರುವಂತಹ ಕಂಡೀಷನ್ಸ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರೊಸೀಜರ್ ಅದ. ಆ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡಿ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಈ ಇನ್ಕಮ್ ಅಲ್ಲಿ ಇಂಟ್ರೆಸ್ಟ್ ಆಫ್ SOP ಅನ್ನ ನಾವು ಡಿಡಕ್ಟ್ ಮಾಡಿದಾಗ ಫೈನಲಿ ನಮ್ಗೆ ಏನ್ ಸಿಗ್ತದ ಅಂತಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗ್ತದ. ಇದಿಷ್ಟು ಥೆರಾಟಿಕಲ್ ಕಾನ್ಸೆಪ್ಟ್. ನಾರ್ಮಲ್ ಆಗಿ ಇದ್ರ ಮೇಲೆ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಬರ್ತೀವಿ. ಇನ್ನೊಂದ್ ಸಾರಿ ಹೇಳೋದಾದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ is depend on the annual value of that property. Income from house property is calculated on the base of annual value of the property. This annual value of property is nothing but the earning capacity of an building. Earning capacity of building ಅನ್ನ ನಾವು annual value ಅಂತ ಕರಿತೀವಿ. ಈ annual value ಬೇಸ್ ಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇರ್ತದ. ಸೊ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರ, ಇದಕ್ಕೆ ಡಿಡಕ್ಷನ್ಸ್ ಯಾವ ರೀತಿ ಅಪ್ಲಿಕೇಬಲ್ ಆಗ್ತದ, ಅದ್ರ ಜೊತೆಗೆ ಏನ್ ಫಾರ್ಮ್ಯಾಟ್ ಇದೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದೊಳಗಡೆ ನೋಡೋಣ. ಹಾಗಾಗಿ ಆ ಒಂದು ವಿಡಿಯೋದೊಳಗಡೆ ಇದರ ಒಂದು ಫಾರ್ಮ್ಯಾಟ್ ಅನ್ನ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಳಗಡೆ ಬರುವಂತಹ ಕೆಲವೊಂದಿಷ್ಟು ಮೀನಿಂಗು ಮತ್ತೆ ಏನ್ ಪ್ರೊಸೀಜರ್ ಅದ ಅನ್ನೋದನ್ನ ನೋಡಿದ್ವಿ. ಸೊ ಎಲ್ಲರೂ ಈ ಒಂದು ವಿಡಿಯೋನ ನೋಡ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.